ಇನ್ನು ಲಕ್ಕುಂಡಿಯಲ್ಲಿ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಉತ್ಖನನದ ವೇಳೆ ನಾಗರಹಾವಿನ ಚಿತ್ರ ಇರುವಂತಹ ಕಲ್ಲೊಂದು ಪತ್ತೆಯಾಗಿದೆ. ಈ ಭಾಗದಲ್ಲಿ 3-4 ದಿನಗಳಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಇನ್ನು ಏನಾದರೂ ಐತಿಹಾಸಿಕ ವಸ್ತುಗಳು, ಪುರಾತನ ವಸ್ತುಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ನೋಡಿ, ಅಲ್ಲಿ ಉತ್ಖನನ ಮಾಡುವಾಗ ಇವತ್ತು ಸಿಕ್ಕಂತಹ ಕೆಲವೊಂದಷ್ಟು ವಸ್ತುಗಳು, ಆ ಒಂದು ಬಿಲ್ಲೆ ಸಿಕ್ತು ಬೆಳಿಗ್ಗೆ, ಒಂದಷ್ಟು ಮೂಳೆಗಳ ಪತ್ತೆ ಆಯಿತು. ಈಗ ನಾಗರಹಾವಿನ ಒಂದು ಚಿತ್ರ ಇರುವಂಥ ಒಂದು ಕಲ್ಲು ಕೂಡ ಸಿಕ್ಕಿದೆ. ಕೋಟೆ ವೀರಭದ್ರ ಆವರಣದ ಉತ್ಖನನ ಸ್ಥಳದಲ್ಲಿ ಸಿಕ್ಕಿರೋದಿದ್ದು. ಪುರಾತನ ಶಿಲೆ ನೋಡೋದಕ್ಕೆ ಜನ ಕೂಡ ಮುಗಿಬಿದ್ದಿದ್ದಾರೆ. ಸೊ ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಇವತ್ತು ಏನೇನು ಪತ್ತೆ ಆಯಿತು, ಈ ಒಂದು ಹಾವಿನ ಆಕೃತಿಯ ಒಂದು ಕಲ್ಲು ಶಿಲೆ ಪತ್ತೆಯಾಗಿರುವಂಥದ್ದು, ಇದೆಲ್ಲದರ ಬಗ್ಗೆ ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಮತ್ತೊಂದು ಅಪರೂಪವಾದಂಥ ಶಿಲೆ ಪತ್ತೆಯಾಗಿದೆ. ಈಗ ನಾವು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಬಂದಿರೋದು. ಇಲ್ಲಿ ಸುಮಾರು 4-6 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈಗ 4 ಬ್ಲಾಕ್ಗಳಲ್ಲಿ ನಿರಂತರವಾಗಿ ಉತ್ಖನನ ನಡೀತಾ ಇದೆ. ಆದರೆ ಇವತ್ತು ಮತ್ತೆ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲು ಇವತ್ತು ಪತ್ತೆಯಾಗಿದೆ. ಪದೇ ಪದೇ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲುಗಳನ್ನು ಪತ್ತೆ ಆಗ್ತದೆ, ಪುರಾತನ ಕಾಲದ್ದು. ಇದು ಸಾಕಷ್ಟು ಏನು ವಿಶೇಷತೆ ಹೊಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ 3ನೇ ದಿನಕ್ಕೆ ಒಂದು ನಾಗರ ಹಾವಿನ ಕಲ್ಲು ಕೂಡ ಇದೇ ಒಂದು ಜಾಗದಲ್ಲಿ ಸಿಕ್ಕಿತ್ತು. ಈಗ ಮತ್ತೆ ಇವತ್ತು ಸಿಕ್ಕಿದೆ. 3ನೇ ದಿನಕ್ಕೆ ನಾಗರ ಹಾವಿನ ಕಲ್ಲು, ನಾಗರ ಹಾವು ಕೂಡ ಪ್ರತ್ಯಕ್ಷ ಆಗಿತ್ತು. ಜೊತೆಗೆ ಅದೇ ದಿನದಂದು ಒಂದು ಶಿವಲಿಂಗ ಕೂಡ ಪತ್ತೆಯಾಗಿತ್ತು. ಈಗ ಪದೇ ಪದೇ ಈ ಥರ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲುಗಳು ಪತ್ತೆಯಾಗೋದ್ರಿಂದ ಇಲ್ಲೇನಾದರೂ ನಿಧಿ ಇದೆಯಾ, ಇಲ್ಲಿ ನಾಗರ ಹಾವುಗಳು ಏನು ನಿಧಿ ಕಾಯ್ತಾ ಇದ್ದೀವ ಅನ್ನೋ ಪ್ರಶ್ನೆಗಳು ಕೂಡ ಈಗ ಸಾಕಷ್ಟು ಕಾಡ್ತಾ ಇದೆ. ಈಗ ಜನರು ಕೂಡ ಈಗ ಕುತೂಹಲದಿಂದ ಈ ಒಂದು ಸ್ಥಳಕ್ಕೆ ಬಂದು ಇವೆಲ್ಲ ವೀಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಮ್ಮ ಸ್ಥಳೀಯರಾದಂಥ ಲಕ್ಕುಂಡಿ ಅಭಿವೃದ್ಧಿ ಕಾರ್ಯದ ಸದಸ್ಯರಿದ್ದಾರೆ. ಈಗ ಅವ್ರನ್ನ ಮಾತಾಡೋಣ. ಸರ್, 3ನೇ ದಿನಕ್ಕೂ ಕೂಡ ಒಂದು ನಾಗರ ಹಾವಿನ ಚಿತ್ರ ಇರುವಂಥ ಒಂದು ಕಲ್ಲು ಸಿಕ್ಕಿತ್ತು. ಆವತ್ತಿನ ದಿನ ಒಂದು ಶಿವಲಿಂಗ ಪತ್ತೆಯಾಗಿತ್ತು. ಪ್ರತ್ಯಕ್ಷವಾಗಿ ಒಂದು ನಾಗರ ಹಾವು ಕೂಡ ಕಂಡಿತ್ತು ಅಂತ ಗ್ರಾಮಸ್ಥರು ಹೇಳಿದ್ರು. ಇವತ್ತು ಮತ್ತೆ ಅದೇ ಒಂದು ಜಾಗದಲ್ಲಿ ಇವತ್ತು ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲು ಪತ್ತೆಯಾಗಿದೆ. ಇಲ್ಲ ಸರ್, ಈಗ ನಾವು ನಿಧಿಗೋಸ್ಕರ ಇದನ್ನು ತೆಗಿತಲ್ಲ. ಐತಿಹಾಸಿಕ ಕುರುಹು ಏನು ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ನಮ್ಮ ಸಿದ್ದರಬಾವಿಗೆ ಏನಾದರೂ ಒಂದು ಮೆಟ್ಟಿಲುಗಳ ಸಂಕೀರ್ಣ ಇದೆ ಅಂತ ಇತಿಹಾಸ ತಜ್ಞರು ಹಾಗೂ ಹಿರಿಯರು ಹೇಳಿದ ಪ್ರಕಾರ ಇದನ್ನು ಉತ್ಖನನ ಮಾಡ್ತಾ ಇದ್ದೇವೆ. ಬಟ್ ಅದು ನಿಧಿ ಸಿಗುತ್ತೋ, ನಮ್ಮ ಐತಿಹಾಸಿಕ ಕುರುಹು ಸಿಗುತ್ತೋ, ಅದನ್ನು ಬಗದಾಗ ಗೊತ್ತಾಗುತ್ತೆ ಸರ್. ಈಗಾಗಲೇ 2ನೇ ಸಲ ಇದು. 2 ದಿವಸದಿಂದ ಒಂದು ನಾಗರ ಕಲ್ಲು ಸಿಕ್ಕಿತ್ತು. ಇವತ್ತು ಕೂಡ ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಇದು ಮೊನ್ನೆ